ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ನಾನು ಇವತ್ತು ಮೂಲತಃ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಎಂಬ ಗ್ರಾಮದಲ್ಲಿದ್ದೀನಿ. ಈ ಕೊಡ್ಲಿಪೇಟೆ ಗ್ರಾಮದಲ್ಲಿ ಆ ಕಲ್ಲಳ್ಳಿ ಮಠ, ಆ ಮಠದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತ ನೋಡ್ಬೋದು. ಆಲ್ರೆಡಿ ನಾನು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಈ ಒಂದು ಕಲ್ಲಳ್ಳಿ ಮಠಕ್ಕೆ ನಾವು ಏನು ಮಾಡಿದ್ದೋ, ವಿತರಣೆ ಮಾಡಿದ್ದೋ. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಒಂದು ಅಡಿಕೆ ಬೆಳೆಗೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಈ ಯೂಸ್ ಮಾಡಿದಂತಹ ವ್ಯಕ್ತಿ ಪರಿಚಯ ಮಾಡಿಕೊಡ್ತೀನಿ. ಕಲ್ಲಳ್ಳಿ ಮಠದ ಪೀಠಾಧೀಶ್ವರರಾದಂತಹ ಶ್ರೀಯುತ ಶ್ರೀ ಪರಮಪೂಜ್ಯ ರುದ್ರಮುನಿ ಸ್ವಾಮಿಗಳು ನಮ್ಮ ಮುಂದೆ ಇದ್ದಾರೆ. ಅವರು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಬನ್ನಿ ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಅವರ ಅನಿಸಿಕೆ ಕೇಳೋಣ. ಬುದ್ಧಿ ನಮಸ್ತೆ. ಈಗ ನಮ್ಮ ಪ್ರಾಡಕ್ಟ್ನ ನೀವು ಅಡಿಕೆ ಬೆಳೆಗೆ ಸಂಬಂಧಪಟ್ಟಂಗೆ ಯೂಸ್ ಮಾಡಿದ್ರಿ, ಅಂದರೆ ಸ್ಟಾರ್ಟಿಂಗಿಂದ ಯೂಸ್ ಮಾಡಿದ್ರಿ. ನಿಮಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಲ್ಲ, ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ ಮತ್ತು ಈಗ ಯಾವ ರೀತಿಯಾದ ಫಲಿತಾಂಶ ಬಂದಿದೆ? ಚೆನ್ನಾಗಿದೆ, ಒಂದು ರಿಸಲ್ಟ್ ಚೆನ್ನಾಗಿದೆ. ಅಂದರೆ ಮೊದಲು ಹಳದಿಯಾಗಿ ಒಂದು ಸಣ್ಣಕ್ಕೆ ಗಿಡ ಏನು ಬರ್ತಾವ ಇಲ್ಲ ಅಂದ್ಕೊಂಡಿದ್ವಿ ನಾವು. ಗಿಡನೇ ಅವ್ರು ನೋಡಿದ್ರೇನೆ ಗಿಡ ಒಂಥರ ಬೇಜಾರಾಗಂಗಿತ್ತು, ಆ ಥರ ಇತ್ತು. ಈಗ ನೋಡಿದ್ರೆ ಭಾಳ ಖುಷಿ ಆಗುತ್ತೆ, ಚೆನ್ನಾಗಿ ಬಂದಾವೆ ಇವ್ರಿಗೆ ಗೊಬ್ಬರ ಹಾಕಿದ ಮೇಲೆ. ನೋಡಿ ಸ್ವಾಮಿಗಳು ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ, ಈ ನಾವು ಪ್ರಾಡಕ್ಟ್ನ ಕೊಡೋಕ್ಕಿಂತ ಮುಂಚೆ ಈ ಹಳದಿ ಕಲರ್ ತಿರುಗಿತಿದ್ದು ಅಂತಂದರೆ ಇದು ಏನು ಭಾಳ ಒಂದು ವರ್ಷ ಆಗಿಲ್ಲ, ಕೇವಲ 5 ತಿಂಗಳು ಬೆಳೆ ಅಷ್ಟೇ. ಇದು 5 ರಿಂದ 6 ತಿಂಗಳಾಗಿದೆ ಅಷ್ಟೇ ಬೆಳೆ. ಇದ್ರ ಬುಡ ನೋಡ್ಬೋದು ನೀವು. ಯಾಕೆಂತಂದರೆ ಕೆಲವು ಕಡೆ ಎಷ್ಟೋ ಈ ಕಡೆ ನೋಡಿಲಿ, ಈ ಬುಡ ತುಂಬ ಚೆನ್ನಾಗಿ ದಪ್ಪಾಗಿ ಬರ್ತಿದೆ. ಮತ್ತು ಎಲೆಗಳು ಅಷ್ಟೇ ತುಂಬ ಗ್ರೀನ್ನೆಸ್ ಆಗಿರೋದು ನೀವು ನೋಡ್ಬೋದು. ಇಲ್ಲಿ ಹಚ್ಚ ಹಸಿರಿಂದ ಕೂಡಿದೆ. ಯಾಕೆಂತಂದರೆ ಪತ್ರರಿತು ಸುಗಮವಾಗಿ ನಡಿಬೇಕು ಅಂತಂದರೆ ಈ ಎಲೆಗಳು ತುಂಬ ಮುಖ್ಯ. ಆ ಸ್ವಾಮಿಗಳು ಸುಮಾರು 800 ಗಿಡಕ್ಕೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದ ಫಲಿತಾಂಶ ಬಂದಿದೆ. ಆಲ್ರೆಡಿ ಸಮೃದ್ಧ ಆಗ್ರೋ ಪ್ರಾಡಕ್ಟು ಎಲ್ಲ ಈ ಕೊಡ್ಲಿಪೇಟೆ ಭಾಗದಲ್ಲಿ ಪ್ರವೀಣ್ ಸರ್ ಅಂತ ಹೇಳಿ ಅವ್ರಿಗೂ ಕೊಟ್ಟಿದ್ದೀವಿ. ಮತ್ತು ಈ ಒಂದು ಮಠಕ್ಕೆ, ಕಲ್ಲಳ್ಳಿ ಮಠಕ್ಕೂ ನಾವು ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಪ್ರವೀಣ್ ಮಾಸ್ಟರ್ ಮತ್ತು ಅಂತ ಇನ್ನೊಬ್ಬರಿಗೆ ಅವ್ರಿಗೂ ಸಹ ಪ್ರಾಡಕ್ಟ್ ಕೊಟ್ಟಿದ್ದೀವಿ. ಎಲ್ಲ ಕಡೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂತಂದರೆ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಆ ಒಂದು ಕ್ವಾಲಿಟಿ, ಕ್ವಾಂಟಿಟಿ ಒಂದು ಚೆನ್ನಾಗಿರೋದ್ರಿಂದ ಅದ್ಭುತವಾದ ರಿಸಲ್ಟ್ ಬರ್ತಿದೆ. ಈ ಮೂಲಕ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ಆಲ್ರೆಡಿ ಸ್ವಾಮಿಗಳು ನಮಗೆ ಒಂದು ಭರವಸೆ ಕೊಟ್ಟಿದ್ದು ಏನಪ್ಪ ಅಂತಂದರೆ, ತುಂಬ ಕಡೆ ಮಠಕ್ಕೆ ನಾವು ವಿಸಿಟ್ ಮಾಡೋಣ. ಅಲ್ಲೂ ಸಹ ಮಠದ ಒಳಪಟ್ಟಂತೆ ತೋಟಗಳಿದೆ, ಮತ್ತು ಅಲ್ಲೂ ಅಡಿಕೆ ಗಿಡ ಇದೆ. ಮತ್ತು ಮಠಕ್ಕೆ ಸಂಬಂಧಪಟ್ಟಂಗೆ ಭೂಮಿಯಲ್ಲಿ ಹಲವಾರು ರೀತಿಯಾದಂತಹ ಬೆಳೆಗಳನ್ನ ಬೆಳೀತಾರೆ. ಅಲ್ಲಿಗೂ ನಾವು ವಿಸಿಟ್ ಮಾಡೋಣ. ಚಿತ್ರದುರ್ಗ ಆಗಿರ್ಬೋದು, ವೀರಾಜಪೇಟೆ ಆಗಿರ್ಬೋದು, ಮತ್ತು ವಿಜಯನಗರ ಆಗಿರ್ಬೋದು, ಬಳ್ಳಾರಿ ಆಗ್ಬೋದು, ಈ ಕಡೆ ಮಠಕ್ಕೆಲ್ಲ ನಾವು ವಿಸಿಟ್ ಮಾಡೋಣ ಅಂತ ಸ್ವಾಮಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಸ್ವಾಮಿಗಳಿಗೆ ಮತ್ತೊಮ್ಮೆ ರೈಜರ್ಸ್ ಇಂಡಿಯಾ ವತಿಯಿಂದ ಹಾಗೂ ರೈಜರ್ಸ್ ಇಂಡಿಯಾ ಕಂಪ್ನಿಯ ಮಾಲೀಕರಾದಂತಹ ಸಂತೋಷ್ ಬಿ ಬಸವರಾಜ್ ಸರ್ ಅವರಿಂದ, ಹಾಗೂ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಕೊಡ್ಲಿಪೇಟೆ ಭಾಗದ ನಾಯಕರಾದಂತಹ ಮಿಸ್ಟರ್ ಚಂದ್ರಶೇಖರ್ ಸರ್ ಅವರಿಗೂ, ಮತ್ತು ಅದೇ ರೀತಿಯಾಗಿ ಮಿಸ್ಟರ್ ಪ್ರಭು ಸರ್ ಅವರಿಗೂ, ಮತ್ತು ಶಿವಣ್ಣ ಸರ್ ಅವರಿಗೂ, ಮತ್ತು ಪುಟ್ಟರಾಜ್ ಅರಸು ಸರ್ಗೂ ವಂದನೆ ತಿಳಿಸ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮ್ಮ ವತಿಯಿಂದ ಧನ್ಯವಾದ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಿದ್ವಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.